ಹ್ಯಾಪಿ ಗೋಲ್ಡ್ ಚಾನೆಲ್ನ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಬಂದಿದ್ದೇವೆ ಬೆಂಗಳೂರು ನಗರದ ಪೂರ್ಣ ಪ್ರಜ್ಞಾ ಬಡಾವಣೆಯಲ್ಲಿ ಇರುವ ಪವಿತ್ರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರಕಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಕೇವಲ ದೇವಸ್ಥಾನವಲ್ಲ, ಭಕ್ತರ ಕಷ್ಟಗಳನ್ನು ಪರಿಹರಿಸುವ ದೈವಿಕ ಶಕ್ತಿಯ ನೆಲೆ. ಮಂತ್ರಾಲಯದಷ್ಟೇ ಮಹಿಮೆ ಹೊಂದಿರುವ ಈ ಪವಿತ್ರ ಸ್ಥಳದಲ್ಲಿ ರಾಯರ ಅನುಗ್ರಹವನ್ನು ಪಡೆಯೋಣ. ಬನ್ನಿ, ಭಕ್ತಿ ಭಾವದಿಂದ ಈ ದೇಗುಲ ದರ್ಶನವನ್ನು ಆರಂಭಿಸೋಣ. ತುಂಗೆಯ ತೀರ್ಥದ ಯತಿವರ ನಿನ್ನದೇ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು ಶರಣು ಶರಣು. ಪೂರ್ಣ ಪ್ರಜ್ಞಾ ಲೇಔಟಲ್ಲಿ ಇರುವಂಥ ಸೌಭಾಗ್ಯ ಅಂತ ನಾವು ತಿಳ್ಕೊಬೋದು. ಯಾಕಂದರೆ ರಾಯರ ಮಠಕ್ಕೆ ನಾವು ಸುಮಾರು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗದೇ ಇರುವಂಥ ಸಂದರ್ಭ ಬಂದಾಗ ನಾವಿಲ್ಲಿ ಬಂದು ಈ ಒಂದು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮಗೆ ಒಂದು ಸದುಪಯೋಗ ಆಗ್ತದೆ. ಈ ಒಂದು ಪುಣ್ಯ ನಮಗೆ ಎಲ್ಲ ಸಾರ್ವಜನಿಕರಿಗೂ ಸಿಗುವಂಥದ್ದು. ಇದು ಬೆಂಗಳೂರು ನಗರದ ಪೂರ್ಣ ಪ್ರಜ್ಞಾ ಬಡಾವಣೆಯಲ್ಲಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಸನ್ನಿಧಾನ ಮತ್ತು ಬೃಂದಾವನ. ಇಲ್ಲಿರುವ ರಾಯರ ಶಕ್ತಿ ಮತ್ತು ಮಹಿಮೆ ಅಪಾರ. ಭಕ್ತಿಯಿಂದ ಇಲ್ಲಿ ಬಂದು ಕೋರಿಕೊಂಡರೆ ಜೀವನದಲ್ಲಿ ಎದುರಾಗುವ ಅನೇಕ ಸಂಕಷ್ಟಗಳಿಗೆ ರಾಯರು ದಾರಿ ತೋರಿಸುತ್ತಾರೆ ಎಂದು ಭಕ್ತರ ನಂಬಿಕೆ. ನಾನು ಪೂರ್ಣಪ್ರಜ್ಞಾ ಲೇಔಟಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಒಂದು 7-8 ವರ್ಷದಿಂದ ಬರ್ತಾಯಿದ್ದೀನಿ. ಬಟ್ ಇಲ್ಲಿ ಒಂಥರ ಪಾಸಿಟಿವ್, ತುಂಬ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ಇದೆ. ಇಲ್ಲಿ ಬಂದರೆ ಏನಂತಂದರೆ, ಇಲ್ಲಿ ದೇವಸ್ಥಾನಕ್ಕೆ ನಾನು ಮಂತ್ರಾಲಯ ಬಿಟ್ಟರೆ ನಾನು ಸುಮಾರು ಕಡೆ ರಾಘವೇಂದ್ರ ಸ್ವಾಮಿಗಳ ಟೆಂಪಲ್ಗೆ ಹೋದಾಗ ನನಗೆ ತುಂಬ ನೆಮ್ಮದಿ ಅನಿಸಿರೋದು ಈ ಪೂರ್ಣಪ್ರಜ್ಞಾ ಲೇಔಟದು. ನಾನು ಇವಾಗ ಇದೇ ಲೇಔಟಲ್ಲಿ ಒಂದು 7-8 ವರ್ಷದಿಂದ ಇದ್ದೆ. ಇವಾಗ ನಾನು ನಾಗರಬಾವಿಲಿದ್ದೀನಿ. ನಾಗರಬಾವಿಯಿಂದನೂ ನಾನು ರಾಯರ ಮಠಕ್ಕೆ ಬರಬೇಕಂದ್ರೆ ನಾನು ಇಲ್ಲೇ ಪೂರ್ಣಪ್ರಜ್ಞಾ ಲೇಔಟ್ಗೆ ಬರ್ತೀನಿ. ಯಾಕಂದರೆ ಇಲ್ಲಿ ಬಂದಾಗ ಒಂದು ಸಮಾಧಾನ ಅನಿಸುತ್ತೆ, ಒಂಥರ ಶಾಂತಿ ಅನಿಸುತ್ತೆ. ಆಮೇಲೆ ಇಲ್ಲಿ ಒಂಥರ ಏನಂದರೆ ಒಂಥರ ಏನು ಕಮರ್ಷಿಯಲಾಗಿ ಕಾಣಲ್ಲ. ಒಂದೊಂದು ಕಡೆ ನಾನು ಹೋದಾಗ ಇದು ಕಮರ್ಷಿಯಲ್, ಅದಕ್ಕಿಷ್ಟು ದುಡ್ಡು ಅಂತಾರೆ. ಮಂತ್ರಾಲಯದಲ್ಲಿ ಯಾವ ಥರ ಫೀಲ್ ಇರುತ್ತೋ ಇಲ್ಲೂ ಕೂಡ ಅದೇ ಥರ ಫೀಲ್ ಇರುತ್ತೆ. ಸೊ ಹಂಗಾಗಿ ಭಕ್ತಾದಿಗಳೆಲ್ಲ ಒಂದು ಸಾರಿ ನೀವು ಪೂರ್ಣಪ್ರಜ್ಞಾ ಲೇಔಟಲ್ಲಿರೋ ರಾಯರ ಮಠಕ್ಕೆ ಬನ್ನಿ. ನಿಜವಾಗ್ಲೂ ರಾಯರು ನಾವು ಕೇಳಿರೋದನ್ನ ಕೊಟ್ಟೇ ಕೊಡ್ತಾರೆ. ಅವರು ರಾಯರಂದರೆ ಕಲಿಯುಗದ ಕಲ್ಪವೃಕ್ಷ, ಅವ್ರು ಏನು ಕೇಳಿದ್ರೂ ಕೊಟ್ಟೇ ಕೊಡ್ತಾರೆ. ಸೊ ಹಂಗಾಗಿ ದಯವಿಟ್ಟು ಬನ್ನಿ, ಭಕ್ತಾದಿಗಳು ಬಂದು ರಾಯರ ಹತ್ರ ಕೇಳಿಕೊಂಡು ಅವರ ಆಶೀರ್ವಾದ ತಗೊಂಡು ನಿಮ್ಮ ಎಲ್ಲ ಆಸೆಗಳನ್ನು ಅವರು ಈಡೇರಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ಈ ಮಠದ ಅರ್ಚಕನನ್ನು ಸೇವೆಯನ್ನು ಮಾಡ್ತಾಯಿದ್ದೀನಿ. ಸುಮಾರು ಈ ಮಠದಲ್ಲಿ 5 ವರ್ಷದಿಂದ ಈ ಮಠದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೀನಿ, ರಾಯರ ಸೇವೆ ಮಾಡ್ತಾಯಿದ್ದೀನಿ. ಅನುಭವಗಳು ಏನು ಅಂತಂದರೆ, ಇಲ್ಲಿ ನಾವು ಪ್ರಾರಂಭ ಬಂದಾಗ ಇಲ್ಲಿ ಸೇವೆ ಮಾಡೋದೇ ಒಂದು ನಮಗೆ ಸಿಕ್ಕಿದ್ದೇ ಒಂದು ದೊಡ್ಡ ಭಾಗ್ಯ. ಅಂಥ ಒಂದು ಕ್ಷೇತ್ರ ಇದು, ಒಂದು ಕಲ್ಪವೃಕ್ಷ ಕ್ಷೇತ್ರ. ಈ ಕಲ್ಪವೃಕ್ಷದಲ್ಲಿ ಸೇವೆ ಸಿಗೋದೇ ಒಂದು ದುರ್ಲಭ. ಅಂಥ ಒಂದು ಸೇವೆ ಪಡೆದಂತೆ ನಾನೇ ಧನ್ಯ ಅಂತ ಹೇಳ್ತೀನಿ. ಇದಕ್ಕೊಂದು ಈ ಸೇವೆಗಾಗಿ ಈ ಮಠದ ಸಂಸ್ಥಾಪಕರಾದಂಥ ಶ್ರೀ KR ನಾಗೇಂದ್ರ ಅವರು ನಮಗೆ ಈ ಮಠದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು.
ಸ್ಥಳವು ಭಕ್ತರ ಮನಸ್ಸಿಗೆ ಶಾಂತಿ ನೀಡುವ ಪಾಸಿಟಿವ್ ಎನರ್ಜಿ ತುಂಬಿರುವ ಪವಿತ್ರ ತಾಣವಾಗಿದೆ. ಈ ಮಠ ಈ ಪೂರ್ಣಪ್ರಜ್ಞಾ ಲೇಔಟ್ಗೆ ಬಂದಿರೋದು ಎಲ್ಲ ನಿವಾಸಿಗಳ ಒಂದು ಒಳ್ಳೆಯ ಇದು. ನಮ್ಮ ನಾಗೇಂದ್ರ ಸಾರವರು 2017-18ರಿಂದ ಸಂಸ್ಥಾಪನೆ ಮಾಡಿ ಭಕ್ತರನ್ನೆಲ್ಲರನ್ನೂ ಕೂಡ ಅಪೇಕ್ಷೆ ಮಾಡಿ ರಾಯರು ನಿಜವಾಗಲೂ ಬಂದು ಇಲ್ಲಿ ನೆಲೆಸಿದ್ದಾರೆ. ಎಲ್ಲ ಭಕ್ತರು ಕೂಡ ಇವರಿಂದ ನಾವು ಅನುಗ್ರಹ ಪಡಿತಾರೆ. ಈ ಪೂರ್ಣಪ್ರಜ್ಞಾ ಲೇಔಟ್ ಅವರು ಮಾತ್ರ ಅಲ್ಲ, ಎಲ್ಲ ನಿವಾಸಿಗಳು ದೂರದಿಂದ ಮೈಸೂರಿಂದ, ಚನ್ನಪಟ್ಟಣದಿಂದ, ಬೇರೆ ಬೇರೆಗಳಿಂದ ಇಲ್ಲಿ ಬಂದು ರಾಯರ ಸನ್ನಿಧಾನ ಪಡೆದು ರಾಯರಿಂದ ಆಗುತ್ತೆ. ಒಂದು ಹೇಳಬೇಕು ಅಂತಂದರೆ ನಮ್ಮ ಸ್ವಂತ ಅಭಿಪ್ರಾಯ, ಇವತ್ತಿನ ದಿನ ನಾವೇನಿದ್ವಿ ರಾಯರ ಅನುಗ್ರಹದಿಂದ ರಾಯರಿಂದ 10 ವರ್ಷ ಆಯಿತು. ಇಲ್ಲಿ ಬೇಕಾದಷ್ಟು ಸೇವೆಗಳು ನಡೆಯುತ್ತೆ. ರಾಯರ ಪ್ರಸಾದ, ರಾಯರ ಸೇವೆ, ರಾಯರ ವರ್ಧಂತಿಗಳು ಇದು ಎಲ್ಲ ನಡೆಯುತ್ತೆ, ಸುಭಿಕ್ಷವಾಗಿ ನಡೆಯುತ್ತೆ. ಅನ್ನದಾನ, ಶ್ರೇಷ್ಠದಾನ ಅಂತೇಳಿ ಇಲ್ಲಿ ನಾಗೇಂದ್ರ ಸಾರವರು ತುಂಬ ಸಹಾಯ ಮಾಡ್ತಾರೆ. ಜನ ಬರ್ತಾರೆ, ಅಂದರೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಗುರುವಾರ ಮಾತ್ರ ಒಳ್ಳೆಯ ಸೇವೆಗಳು ರಾಯರಿಂದ ನಡೆಯುತ್ತೆ. ಆದ್ದರಿಂದ ಈ ಕ್ಷೇತ್ರ ನಿಜವಾಗ್ಲೂ ರಾಯರು ಬಂದು ನೆಲೆಸಿರೋ ಕ್ಷೇತ್ರ. ಪ್ರತಿದಿನ ಅನೇಕ ಭಕ್ತರು ಇಲ್ಲಿ ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು ಹಂಚಿಕೊಂಡು ರಾಯರ ಅನುಗ್ರಹವನ್ನು ಪಡೆಯುತ್ತಾರೆ. ಮಂತ್ರಾಲಯದಷ್ಟೇ ಶಕ್ತಿ ಹೊಂದಿರುವ ಈ ದೈವಿಕ ಸ್ಥಳದಲ್ಲಿ ರಾಯರ ದರ್ಶನ ಪಡೆಯುವುದು ಒಂದು ಅಪೂರ್ವ ಅನುಭವ. ಬನ್ನಿ, ರಾಯರ ದರ್ಶನ ಪಡೆದು ಅವರ ಮಹಿಮೆಯನ್ನು ಅರಿಯೋಣ, ಮನಸ್ಸಿಗೆ ಶಾಂತಿ ತುಂಬಿಸಿಕೊಳ್ಳೋಣ. ನಾವು ಈ ಏರಿಯಾಗೆ ಬಂದು 10 ವರ್ಷದ ಮೇಲಾಯಿತು. ಇಲ್ಲಿ ಬಂದಾಗ ಒಂದು ರಾಯರ ಮಠ ಇರಲಿಲ್ಲ ಅಂತ ತುಂಬ ಬೇಜಾರಿತ್ತು. ಅಲ್ಲಿ ನೋಡಿದ್ರೆ ಇವರು ನಾಗೇಂದ್ರ ಸರ್ ಹಾಗೂ ಪೂರ್ಣಿಮಾ ಅವರು ಇಲ್ಲಿ ರಾಯರ ಮಠನ ಸ್ಥಾಪಿಸಿದ ಮೇಲೆ ನನಗೆ ತುಂಬ ಆನಂದ ಆಯಿತು. ಮತ್ತು ಇಲ್ಲಿ ಏನಂದರೆ ನಮಗೆ ಭಜನೆ ಮಾಡೋಕ್ಕೆ ಮಾತ್ರ ತುಂಬ ಅವಕಾಶ ಕೊಟ್ಟಿದ್ದಾರೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಯಾವತ್ತೂ ಬೇಡ ಅನ್ನಲ್ಲ, ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಮಗೇನೆಂದರೆ ತವ್ರ ಮನೆ ಥರ ಆಗಿಬಿಟ್ಟಿದೆ ಇದು. ಈ ಥರ ನಮಗೆ ಎಲ್ಲೂ ಸಿಗೋದಿಲ್ಲ. ಮತ್ತು ಏನಂದರೆ ರಾಯರ ಆರಾಧನೆ ಅಂದರೆ ಇಲ್ಲಿ ಅಷ್ಟು ವಿಶೇಷ ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರು ಎಲ್ಲೂ ನಿಮಗೆ ಸಿಗಲ್ಲ. ಅಂಥ ವೈಭವದಿಂದ ನಡೆಯುತ್ತೆ. 5 ದಿನ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಪ್ರಸಾದ ಸೇವೆ ಆಗಲಿ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರವಚನ, ಪ್ರತಿಯೊಂದು ತುಂಬ ವಿಜೃಂಭಣೆ ನಡೆಯುತ್ತೆ. ಮತ್ತು ಇಲ್ಲಿ ತುಂಬ ಭಕ್ತಾದಿಗಳಿಗೆ ಅವರಿಗೆ ತುಂಬ ಒಳ್ಳೆಯದಾಗಿದೆ, ತುಂಬಾ ಇದಾಗಿದೆ. ಎಲ್ಲೆಲ್ಲಿಂದನೂ ಬರ್ತಾರೆ ನಮ್ಮ ರಾಯರ ಮಠಕ್ಕೆ. ನಮ್ಗೆ ಏನಂದರೆ ಇನ್ನೂ ಹೆಚ್ಚಿನಲ್ಲಿ ಬೆಳೀಲಿ. ರಾಘವೇಂದ್ರ ಸ್ವಾಮಿಗಳು ಸ್ವತಃ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ. ಕಲ್ಪವೃಕ್ಷ ಅಂತ ಹೇಳ್ತಾ ಇದ್ದಾರೆ. ಕಲ್ಪವೃಕ್ಷ ರಾಯರ ಸನ್ನಿಧಾನ ಅಂತ ತಿಳ್ಕೊಂಡು ಹಾಕಿದ್ದಾರೆ. ಆ ಪ್ರಕಾರ ಇದು ಕಲ್ಪವೃಕ್ಷವೇ ಸರಿ. ರಾಯರು ಇಲ್ಲಿ ನಿಂತು, ವೆಂಕಟೇಶ ದೇವರು ರಾಯರು ಇಲ್ಲಿ ನಿಂತು, ಹನುಮನ್ ದೇವರು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಯಾರಿಗೆ ಏನೇ ತೊಂದರೆ ಬಂದರೂ ಇಲ್ಲಿ ಬಂದರೆ ನಿವಾರಣೆ ಆಗ್ತಾಯಿದೆ. ಅದಕ್ಕೆ ಜ್ವಲಂತ ಸಾಕ್ಷಿ ನಾನೇ. ಆದ ಕಾರಣ ರಾಯರು ಎಲ್ಲರಿಗೂ ಅನುಗ್ರಹ ಮಾಡಲಿ. ರಾಯರ ಮೇಲಿಂದ ಭಕ್ತಿಯಿಂದ ಜನರು ಬರ್ತಾ ಇದ್ದಾರೆ. ಏನೋ ಟೈಮ್ ಪಾಸ್ಗೆ ಅಂತ ಯಾರೂ ಬರಲ್ಲ. ನೀವು ಕರೆದರೂ ಜನ ಬರಲ್ಲಂಥ ಈ ಕಾಲ ಇದು. ಯಾಕಂದರೆ ಎಲ್ಲರೂ ವ್ಯಸ್ತ ಆಗಿರ್ತಾರೆ. ಆದರೆ ರಾಯರ ಮಠ ಅಂದರೆ ನೀವು ಬೆಳಗ್ಗೆ ಮುಂಜಾನೆ, ಗುರುವಾರದಂತೂ ವಿಶೇಷವಾಗಿ ಮುಂಜಾನೆ 6ರಿಂದ ರಾತ್ರಿ 10 ಅವರು ಬಾಗಿಲ ಹಾಕೋ ತನಕನೂ ಜನ ಬರ್ತಾ ಇರ್ತಾರೆ, ಸೇವೆ ಮಾಡ್ತಾ ಇದ್ದಾರೆ. ರಥೋತ್ಸವ, ಅನೇಕ ಆರಾಧನೆಗಳು ನಡೀತಾ ಇದೆ. ಬರೇ ಇದೇ ಕಾರ್ಯ ಅಲ್ಲ, ಜ್ಞಾನ ಕಾರ್ಯನೂ ನಡೀತಾ ಇದೆ. ಸಂಜೆ ಮುಂದೆ ಅನೇಕ ಪಂಡಿತರನ್ನು ಕರೆಸಿ ಅವರಿಂದ ಪ್ರವಚನಗಳನ್ನು ಮಾಡಿಸ್ತಾ ಇದ್ದಾರೆ. ಅಂತಹ ಈ ಮಠ ಇನ್ನೂ ಶ್ರೇಯೋಭಿವೃದ್ಧಿಯಾಗಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಮಠ ಪ್ರಾರಂಭವಾದಾಗಿನಿಂದಲೂ ಸಹಿತವಾಗಿ ನಾನು ಮತ್ತು ಇಲ್ಲಿ ಕೆಲವೇ ನಮ್ಮ ಸ್ನೇಹಿತರು ಸೇರಿ
ಅಷ್ಟೋತ್ತರ ಪಾರಾಯಣವನ್ನು ದಿನಾಗಲೂ ಪ್ರತಿ ಗುರುವಾರ ದಿವಸ 7:30 ಗಂಟೆಗೆ ಶುರು ಮಾಡಿ ಮಾಡ್ತಾ ಬಂದಿದ್ದೇವೆ. ಅನೇಕ ಜನರು ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಬಂದು ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿ ತಮಗೆ ಬೇಕಾದ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅಂತ ನಾನು ಇಲ್ಲಿ ಹೇಳಬಯಸ್ತೇನೆ. ಪ್ರತಿದಿನ ಗುರುವಾರ ದಿವಸ ಸತಿ ಮುಂಜಾನೆ ಸಾಯಂಕಾಲ ಪ್ರಸಾದ ವಿನಿಯೋಗ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ಮಠದಲ್ಲೇ ಜಾಸ್ತಿ ಶುರುವಾಗಿದ್ದು ನಾನು ನೋಡಿದ್ದು. ಇಂಥ ಒಳ್ಳೆಯ ಕಾರ್ಯಕ್ರಮ ಆದ್ದರಿಂದ ಎಲ್ಲರೂ ಇಲ್ಲಿ ಬಂದು ಭಾಗವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ, ನಾನು ಒಂದೇ ದಿವಸ ನಾನು ಮಠಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮನೇಲಿ ಸುಮ್ಮನೆ ನಮಸ್ಕಾರ ಮಾಡ್ತಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ನಾನು ಇಲ್ಲಿ ಏನು ಪವರ್ ಇದೆಯೋ ಏನು ಮ್ಯಾಜಿಕ್ ಇದೆಯೋ ಗೊತ್ತಿಲ್ಲ. ಇಲ್ಲಿ ಬಂದಮೇಲೆ ಪ್ರತಿ ಗುರುವಾರ ಮಿಸ್ ಮಾಡದೆ ಬರ್ತಾಯಿದ್ದೀನಿ. ಅದೇನೋ ಆಶ್ಚರ್ಯ. ನಾನು ಮಂತ್ರಾಲಯಕ್ಕೆ ಕೂಡ ಹೋಗಿ 3 ದಿನ ರಾಯರ ಸೇವೆ ಮಾಡಿದ್ದೀನಿ. ಇಲ್ಲಿ ಬಂದಮೇಲೆ ನಾನು ಅಂದ್ಕೊಳ್ತಿದ್ದೆ ಏನಾದರೂ ಒಂದೊಂದು ಕೆಲಸ ಆಗಬೇಕಪ್ಪ ದೇವರ ಅಂತ ಒಂದು ಅಪ್ಲಿಕೇಶನ್ ಕೂಡ ಸ್ವಾಮಿಗೆ ಹಾಕಿದ್ದೆ. ಅದು ಸ್ವಾಮಿ ನೆರವೇರಿಸಿದ್ರು. ಇವತ್ತು ನಂಗೆ ಕೆಲಸ ಕೂಡ ಸಿಕ್ಕಿದೆ. ಗರ್ವದಿಂದ ಹೇಳ್ತೀನಿ, ನಂಬಿ ರಾಯರಿದ್ದಾರೆ, ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಪ್ರಸಾದ ವಿನಿಯೋಗಗಳು ಇಲ್ಲಿ ಬಂದಾಗ ಗುರುವಾರ ಯಾರೂ ಬರೀ ಹೊಟ್ಟೆಲಿ ಹೋಗಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಾಮಧೇನುವೆ ಅಂತ ರಾಘವದ ಸ್ತೋತ್ರದಲ್ಲೇ ಇದೆ. ಆ ಥರ ಕ್ಷೇತ್ರ ನಮ್ಮ ಕಾಮಧೇನು ಕ್ಷೇತ್ರ, ಪೂರ್ಣಪ್ರಜ್ಞಾ ಲೇಔಟ್ನ ರಾಯರ ಮಠ. 2017ರಲ್ಲಿ ಶುರುವಾದಂಥ ಮಠಕ್ಕೆ ಆವಾಗಿನಿಂದ ಬರುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ಕೆನರಾ ಬ್ಯಾಂಕಲ್ಲಿ ನಿವೃತ್ತಿ ಹೊಂದಿದ ಮೇಲೆ ಈ ಮಠದ ಒಂದು ಪಾರಾಯಣ ಗ್ರೂಪ್ ಏನು ಮಾಡ್ಕೊಂಡಿದ್ದಾರೆ, ಸುಮಾರು 30-35 ಜನ ಸಮಾನ ಮನಸ್ಕರು ಸೇರಿಕೊಂಡು ಪ್ರತಿ ಗುರುವಾರ ಬೆಳಿಗ್ಗೆ 7:30ಯಿಂದ 9:00 ತನಕ ಪಾರಾಯಣ ಮಾಡ್ತೀವಿ. ಅಷ್ಟೇ ಅಲ್ಲ, ಸತ್ಸಂಗಗಳನ್ನು ಮಾಡ್ತೀವಿ. ಈ ಮಠದ ವಿಶೇಷತೆ ಏನಂದರೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಯಾಕೆಂದರೆ ನೀವಿಲ್ಲಿ ಎಲ್ಲ ಜಾತಿ ಮತದವ್ರನ್ನ ನೋಡಬಹುದು. ಬರೀ ಮಡಿ ಮೈಲಿಗೆ ಅನ್ನೋ ಅಷ್ಟೇ ಅಂತಲ್ಲ, ಎಷ್ಟೋ ಜನ ಯೂನಿಫಾರ್ಮಲ್ಲಿ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ ಇರ್ಬೋದು, ಅವ್ರು ಯೂನಿಫಾರ್ಮಲ್ಲಿ ಬಂದು ರಾಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡೋಗುವಂಥ ಒಂದು ಪುಣ್ಯಕ್ಷೇತ್ರ ನಮ್ಮ ಪೂರ್ಣಪ್ರಜ್ಞಾನಲ್ಲಿ ಹಿಡಿದು ರಾಯರ ಮಠ. ಮತ್ತೊಂದು ವಿಶೇಷತೆ ಅಂದರೆ ಗುರುವಾರ ಸಂಜೆ ನಡೆಯುವಂಥ ಒಂದು ರಥೋತ್ಸವ ಇದೆಯಲ್ಲ, ಅದನ್ನು ನೋಡಿ ಅನುಭವಿಸ್ಬೇಕು. ಮತ್ತು ನಾವು ಇವತ್ತು ಪಾರಾಯಣ ಮಾಡಬೇಕಾದ್ರೆ ನಮ್ಮ ಕೊನೆ ಅಷ್ಟೋತ್ತರ ಹೇಳಬೇಕಾದ್ರೆ ಓಂ ಶ್ರೀ ರಾಘವೇಂದ್ರ ಮಾತ್ರ 108 ಸರ್ತಿ ಹೇಳ್ತೀವಿ. ಅದು ನಾವು ಮಾತ್ರ ಹೇಳೋದಲ್ಲ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರ ಬಾಯಿಯಲ್ಲಿ ನಾವು ಕೇಳ್ತೀವಿ ಓಂ ಶ್ರೀ ರಾಘವೇಂದ್ರ. ಅಂದರೆ ಅದರ ವೈಬ್ರೇಷನ್ ಎಷ್ಟಿರುತ್ತೆ ಅಂದರೆ ಆಚೆ ಕಡೆ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಆ ರಾಯರ ಬರೀ ಒಂದು ಹೆಸರಿನ ಪ್ರಭಾವ ಎಷ್ಟಿದೆ ಅಂತ. ಇಲ್ಲಿ ನಾನು ಪವಾಡ ಆಗಿದೆ ಅಂತ ಹೇಳಲ್ಲ, ಆದರೆ ಎಷ್ಟೋ ಜೀವನದಲ್ಲಿ ಇಲ್ಲಿ ಬಂದು ಸೇವೆ ಮಾಡಿದ್ಮೇಲೆ ಅವರ ಜೀವನದ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಿದೆ. ಅನಾರೋಗ್ಯವಾಗಿದ್ದು ಈ ರಾಯರ ಮಠಕ್ಕೆ ಬಂದ ಮೇಲೆ ನಮಗೆ ಪೂರ್ಣವಾಗಿ ಗುಣವಾಗಿದೆ. ಪೂರ್ಣ ಪ್ರಜ್ಞೆ ಲೇಔಟ್ ಇದರಲ್ಲಿ ಬಂದು ನಾವು ವಿನಂತಿ ಏನೇ ಆಗಲಿ ರಾಯರಲ್ಲಿ ಒಂದು ಮನವಿ ಕೊಟ್ಟರೆ ಕೋರಿಕೆಯನ್ನು ನೆರವೇರಿಸ್ತಾರೆ. ಜನರೋಳಿದ್ದರು ಮನ ಸ್ಥಿರವಿಡು ನಿನ್ನಲ್ಲಿ ಪಾಂಡುರಂಗ, ಮನ ಸ್ಥಿರವಿಡು ನಿನ್ನಲ್ಲಿ ಪಾಂಡುರಂಗ. ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ, ನಿರುತಯನಗೆ ಕೊಡು ಪಾಂಡುರಂಗ. ಪ್ರತಿ ಗುರುವಾರ ಇಲ್ಲಿ ನಾನು ಸೇವಾ ಮಾಡ್ತೀನಿ. ರಾಯರು ಎಲ್ಲರಿಗೂ ಅನುಗ್ರಹವಾಗಲಿ. ನಾವು ರಾಯಚೂರವರು, ಮನೆ ರಾಯಚೂರಲ್ಲಿ ಸಿಕ್ತು, ಸಮೀಪಿತ್ತು. ಇಲ್ಲಿ ಕೂಡ ನಮಗೆ ಸಮೀಪ ಸಿಕ್ಕಿದೆ. ಇದು ಅವಕಾಶ. 5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನಗೆ ಇಲ್ಲಿಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ. ಬರೋಕ್ಕೆ ಬಂದಾಗ ಈ ಮಠಕ್ಕೆ ಬಂದ ಮೇಲೆ ರಾಯರ ಶಕ್ತಿ ಪೂರ್ತಿ ಬಂದಿದೆ. पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनवे. धर्मद दीप हಚ್ಚುವ ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ,
ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ರಾಯರ ಮಹಿಮೆ ಏನೆಂಬುದು ನನ್ನ ಕಣ್ಣಾರ ಎರಡು ಕಂಡಿನಿ. ಇದೇ ಮಠದಲ್ಲಿ ಇವು ಒಂದು ತಿಂಗಳು ಮುಂಚೆನೇ ಒಬ್ಬ ಹೆಂಗಸು ಬಂದು ಅಳೋದು ಕರೆದು ಮಾಡ್ತಿದ್ದೆ. ಅವ್ರಿಗೆ ತುಂಬ ಕಷ್ಟ ಬಂತು. ಆ ಕಷ್ಟದಲ್ಲಿ ರಾಯರ ಇದು ಮಾಡಿಕೊಂಡು ರಾಯರನ್ನ ಬೇಡಿಕೊಂಡು 11 ದಿನ ಸೇವೆ ಮಾಡಿದರೆ ರಾಯರ ಪರ್ಯಾಯ ಮಾಡಿ ಅವ್ರ ಕಷ್ಟಗಳೆಲ್ಲ ಈಡೇರಿಸ್ತಾರೆ ರಾಯರು. ಹಾಗೂ ಇನ್ನೊಬ್ಬರು ನಿಜವಾಗಲೂ ನಾನು ಸಾವು ಬರ್ತೇನೆ, ನಂಗೆ ಪೂರ್ತಿ ನಾನು ಸಾಯ್ಲಕ್ಕಿದ್ದೇನೆ ಅಂತ ಹೇಳಿದರು. ಅದು ಕೂಡ ಬಂದು ಕೇಳಿದರೆ ರಾಯರ 11 ದಿನ ಸೇವೆ ಮಾಡಿದರು. ಪುನಃ ಇದಾಗಿ ಅವ್ರಿಗೆ ರಾಯರ ಆರೋಗ್ಯ ಎಲ್ಲ ಕೊಟ್ಟಿದ್ದಾನೆ. ನಿಜವಾಗ್ಲೂ ಈ ರಾಯರ ಪವಾಡ ಇದೆ. ರಾಘವೇಂದ್ರ ನಂಬಿದವರನ್ನ ಅವ್ರು ಯಾರು ಯಾವತ್ತೂ ಕೈ ಬಿಟ್ಟಿಲ್ಲ.